ಕೂಡ 400 ಕಿಲೋಮೀಟರ್ ದೂರದಲ್ಲೇನೆ ಅದನ್ನ ಗುರುತಿಸಿ ಹೊಡೆದು ಹಾಕುವ ಸಾಮರ್ಥ್ಯವನ್ನ ಈ S-400 ಹೊಂದಿದೆ. ಮತ್ತೊಂದು ಕಡೆ ಭಾರತದ ಜಲಯುದ್ಧ ಮುಂದುವರೆದಿದೆ. ಪಾಕಿಸ್ತಾನದ ಹಲವು ಪ್ರದೇಶ ಇವತ್ತು ಜಲಾವೃತವಾಗೋ ಎಲ್ಲ ಸಾಧ್ಯತೆ. ನರಿಬುದ್ದಿ ಪಾಕಿಸ್ತಾನದ ವಿರುದ್ಧ ಭಾರತದ ಜಲಯುದ್ಧ ಸಲಾಲ್ ಡ್ಯಾಂನ ಹಲವು ಗೇಟ್ಗಳನ್ನ ಒಮ್ಮೆಲೆಗೆ ಓಪನ್ ಮಾಡಿದೆ. ವ್ಯಾಪ್ತಿಯ ಚೆನಾಬ್ ನದಿ, ಅದಕ್ಕೆ ಕಟ್ಟಲಾಗಿರುವ ಅಣೆಕಟ್ಟು, ಅದರ ಅನೇಕ ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಒಮ್ಮೆಲೆಗೆ ಪಾಕಿಸ್ತಾನಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ವೀಕ್ಷಕರೇ, ಪಾಕಿಸ್ತಾನದ ಕೆಲ ಭಾಗದಲ್ಲಿ ಭಾರೀ ಮಳೆ, ಆಲ್ರೆಡಿ ಮಳೆಯಿಂದ ತತ್ತರಿಸಿದೆ ಪಾಕಿಸ್ತಾನ. ಇದರ ಜೊತೆಗೆ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಮರುದಿನವೇ ಭಾರತ ಕೈಗೊಂಡ ನಿರ್ಧಾರ, ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿರೋದು. ಇದೀಗ ಪಾಕಿಸ್ತಾನಕ್ಕೆ ತಿಳಿಸಿ ನೀರನ್ನ ಬಿಡುವ ಅಥವಾ ಬಂದ್ ಮಾಡುವ ಅವಶ್ಯಕತೆ ಭಾರತಕ್ಕಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಹಳ ಮಾರ್ಮಿಕವಾಗಿ ಈ ಬಗ್ಗೆ ಮಾತನಾಡಿದ್ರು. ನಮಗೆ ಬೇಕಾದಾಗ ನೀರು ಬಿಡ್ತೀವಿ, ಬೇಡ ಅಂದಾಗ ಬಂದ್ ಮಾಡ್ತೀವಿ. ನೀರು ಬೇಕು ಅಂತ ಪರಿತಪಿಸುವ ಪಾಕಿಸ್ತಾನದ ಭೂಪ್ರದೇಶಕ್ಕೆ ನೀರನ್ನ ಬಂದ್ ಮಾಡುವ ಮೂಲಕ ಬರಗಾಲವನ್ನ ಎದುರಿಸುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವುದು, ಮಳೆಯಿಂದಾಗಿ ಒದ್ದಾಡ್ತಾ ಇರುವ ಪಾಕಿಸ್ತಾನದ ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಟ್ಟು ಜಲಾವೃತವಾಗುವಂತೆ ಮಾಡೋದು. ಹೀಗಾಗಿ ಮಾಡರ್ನ್ ಡೇಸ್ ವಾರ್ಫೇರ್, ಈ ತಲೆಮಾರಿನ ಯುದ್ಧಗಳು ಕೇವಲ ಗಡಿಗಳಲ್ಲಿ ಯೋಧರು ಮಾಡುವ ಯುದ್ಧ ಮಾತ್ರ ಅಲ್ಲ. ಇಟ್ ಈಸ್ ಫಾಟ್ ಆನ್ ದ ಬ್ರೇನ್ಸ್ ಆಫ್ ದ ಲೀಡರ್ಸ್. ದೇಶದ ನಾಯಕರ ಮನಸ್ಸಿನಲ್ಲೂ ಕೂಡ ಯುದ್ಧಗಳಾಗತ್ತೆ, ಯುದ್ಧದ ರಣತಂತ್ರಗಳು ರಚನೆಯಾಗುತ್ತೆ. ಅದರ ನೇರ ಪರಿಣಾಮವನ್ನ ಇವತ್ತು ಸಿಂಧೂ ನದಿಯ ನೀರನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಬಳಸಿಕೊಳ್ತಾ ಇರುವುದು ಕೂಡ ಅಂಥದ್ದೇ ಒಂದು ರಣತಂತ್ರ. ಒಂದು ಕಡೆ ಪಾಕಿಸ್ತಾನದ ಸೇನಾಪಡೆ ನಡೆಸ್ತಾ ಇರುವ ದಾಳಿಯನ್ನ ಫೇಲ್ಯೂರ್ ಮಾಡ್ತಾ ಇದೆ ಭಾರತದ ಸೇನಾಪಡೆ. ಮತ್ತೊಂದು ಕಡೆ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸುವ ಮೂಲಕ ಭಾರತದ ನಾಗರಿಕರನ್ನ ಸುರಕ್ಷಿತವಾಗಿರ್ತಾ ಇದೆ ಭಾರತದ ಸರ್ಕಾರ. ಮತ್ತೊಂದು ಕಡೆ ಜಲಯುದ್ಧವನ್ನ ಮುಂದುವರಿಸುವ ಮೂಲಕ ಪಾಕಿಸ್ತಾನವನ್ನ ಸರ್ವ ದಿಕ್ಕಿನಲ್ಲೂ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮುಂದುವರಿಸಿದೆ ಭವ್ಯ ಭಾರತ. ಮಲ್ಟಿ ಡೈಮೆನ್ಷನಲ್ ಅಟ್ಯಾಕ್. ಪಾಕಿಸ್ತಾನದ ದಕ್ಷಿಣ ಭಾಗ ಕರಾಚಿ, ಅಲ್ಲಿಗೆ INS ವಿಕ್ರಾಂತ್ ಮೂಲಕ ದಾಳಿ. ಪಾಕಿಸ್ತಾನದ ಪೂರ್ವ ಹಾಗೆ ಭಾರತದ ಪಶ್ಚಿಮ ಭಾಗ ನಿರಂತರವಾಗಿ ವಾಯು ದಾಳಿ. ಹಾಗೆ ಪಾಕಿಸ್ತಾನದ ಉತ್ತರ ಭಾಗದಲ್ಲಿ ಜಲಯುದ್ಧ. ಇದು ಭಾರತ ಪಾಕಿಸ್ತಾನವನ್ನ ಕಾಡ್ತಾ ಇರುವ ರೀತಿ. ಲಾಹೋರ್, ಪಠಾನ್ಕೋಟ್, ರಾವಲ್ಪಿಂಡಿ, ಪೇಶಾವರ ಇದೆಲ್ಲ ನಗರಗಳು ಇದೀಗ ಭಾರತದ ಪ್ರತಿ ದಾಳಿಯ ಉಗ್ರ ಸ್ವರೂಪವನ್ನ ಗಮನಿಸ್ತಾ ಇದೆ. ಪ್ರತಿಯೊಂದು ದಾಳಿಯನ್ನ ಕೂಡ 400 ಕಿಲೋಮೀಟರ್ ದೂರದಲ್ಲೇನೆ ಅದನ್ನ ಗುರುತಿಸಿ ಹೊಡೆದು ಹಾಕುವ ಸಾಮರ್ಥ್ಯವನ್ನ ಈ S-400 ಹೊಂದಿದೆ. ಮತ್ತೊಂದು ಕಡೆ ಭಾರತದ ಜಲಯುದ್ಧ ಮುಂದುವರೆದಿದೆ. ಪಾಕಿಸ್ತಾನದ ಹಲವು ಪ್ರದೇಶ ಇವತ್ತು ಜಲಾವೃತವಾಗೋ ಎಲ್ಲ ಸಾಧ್ಯತೆ. ನರಿಬುದ್ದಿ ಪಾಕಿಸ್ತಾನದ ವಿರುದ್ಧ ಭಾರತದ ಜಲಯುದ್ಧ ಸಲಾಲ್ ಡ್ಯಾಂನ ಹಲವು ಗೇಟ್ಗಳನ್ನ ಒಮ್ಮೆಲೆಗೆ ಓಪನ್ ಮಾಡಿದೆ. ವ್ಯಾಪ್ತಿಯ ಚೆನಾಬ್ ನದಿ, ಅದಕ್ಕೆ ಕಟ್ಟಲಾಗಿರುವ ಅಣೆಕಟ್ಟು, ಅದರ ಅನೇಕ ಗೇಟ್ಗಳನ್ನ ಓಪನ್ ಮಾಡುವ ಮೂಲಕ ಒಮ್ಮೆಲೆಗೆ ಪಾಕಿಸ್ತಾನಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ವೀಕ್ಷಕರೇ, ಪಾಕಿಸ್ತಾನದ ಕೆಲ ಭಾಗದಲ್ಲಿ ಭಾರೀ ಮಳೆ, ಆಲ್ರೆಡಿ ಮಳೆಯಿಂದ ತತ್ತರಿಸಿದೆ ಪಾಕಿಸ್ತಾನ. ಇದರ ಜೊತೆಗೆ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಮರುದಿನವೇ ಭಾರತ ಕೈಗೊಂಡ ನಿರ್ಧಾರ,
ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿರೋದು. ಇದೀಗ ಪಾಕಿಸ್ತಾನಕ್ಕೆ ತಿಳಿಸಿ ನೀರನ್ನ ಬಿಡುವ ಅಥವಾ ಬಂದ್ ಮಾಡುವ ಅವಶ್ಯಕತೆ ಭಾರತಕ್ಕಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಹಳ ಮಾರ್ಮಿಕವಾಗಿ ಈ ಬಗ್ಗೆ ಮಾತನಾಡಿದ್ರು. ನಮಗ್ ಬೇಕಾದಾಗ ನೀರು ಬಿಡ್ತೀವಿ, ಬೇಡ ಅಂದಾಗ ಬಂದ್ ಮಾಡ್ತೀವಿ. ನೀರು ಬೇಕು ಅಂತ ಪರಿತಪಿಸುವ ಪಾಕಿಸ್ತಾನದ ಭೂಪ್ರದೇಶಕ್ಕೆ ನೀರನ್ನ ಬಂದ್ ಮಾಡುವ ಮೂಲಕ ಬರಗಾಲವನ್ನ ಎದುರಿಸುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವುದು, ಮಳೆಯಿಂದಾಗಿ ಒದ್ದಾಡ್ತಾ ಇರುವ ಪಾಕಿಸ್ತಾನದ ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಟ್ಟು ಜಲಾವೃತವಾಗುವಂತೆ ಮಾಡೋದು. ಹೀಗಾಗಿ ಮಾಡರ್ನ್ ಡೇಸ್ ವಾರ್ಫೇರ್, ಈ ತಲೆಮಾರಿನ ಯುದ್ಧಗಳು ಕೇವಲ ಗಡಿಗಳಲ್ಲಿ ಯೋಧರು ಮಾಡುವ ಯುದ್ಧ ಮಾತ್ರ ಅಲ್ಲ. ಇಟ್ ಈಸ್ ಫಾಟ್ ಆನ್ ದ ಬ್ರೇನ್ಸ್ ಆಫ್ ದ ಲೀಡರ್ಸ್. ದೇಶದ ನಾಯಕರ ಮನಸ್ಸಿನಲ್ಲೂ ಕೂಡ ಯುದ್ಧಗಳಾಗತ್ತೆ, ಯುದ್ಧದ ರಣತಂತ್ರಗಳು ರಚನೆಯಾಗುತ್ತೆ. ಅದರ ನೇರ ಪರಿಣಾಮವನ್ನ ಇವತ್ತು ಸಿಂಧೂ ನದಿಯ ನೀರನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಬಳಸಿಕೊಳ್ತಾ ಇರೋದು ಕೂಡ ಅಂಥದ್ದೇ ಒಂದು ರಣತಂತ್ರ. ಒಂದು ಕಡೆ ಪಾಕಿಸ್ತಾನದ ಸೇನಾಪಡೆ ನಡೆಸ್ತಾ ಇರುವ ದಾಳಿಯನ್ನ ಫೇಲ್ಯೂರ್ ಮಾಡ್ತಾ ಇದೆ ಭಾರತದ ಸೇನಾಪಡೆ. ಮತ್ತೊಂದು ಕಡೆ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸುವ ಮೂಲಕ ಭಾರತದ ನಾಗರಿಕರನ್ನ ಸುರಕ್ಷಿತವಾಗಿಡ್ತಾ ಇದೆ ಭಾರತದ ಸರ್ಕಾರ. ಮತ್ತೊಂದು ಕಡೆ ಜಲಯುದ್ಧವನ್ನ ಮುಂದುವರಿಸುವ ಮೂಲಕ ಪಾಕಿಸ್ತಾನವನ್ನ ಸರ್ವ ದಿಕ್ಕಿನಲ್ಲೂ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮುಂದುವರಿಸಿದೆ ಭವ್ಯ ಭಾರತ. ಮಲ್ಟಿ ಡೈಮೆನ್ಷನಲ್ ಅಟ್ಯಾಕ್. ಪಾಕಿಸ್ತಾನದ ದಕ್ಷಿಣ ಭಾಗ ಕರಾಚಿ, ಅಲ್ಲಿಗೆ INS ವಿಕ್ರಾಂತ್ ಮೂಲಕ ದಾಳಿ. ಪಾಕಿಸ್ತಾನದ ಪೂರ್ವ ಹಾಗೆ ಭಾರತದ ಪಶ್ಚಿಮ ಭಾಗ ನಿರಂತರವಾಗಿ ವಾಯು ದಾಳಿ. ಹಾಗೆ ಪಾಕಿಸ್ತಾನದ ಉತ್ತರ ಭಾಗದಲ್ಲಿ ಜಲಯುದ್ಧ. ಇದು ಭಾರತ ಪಾಕಿಸ್ತಾನವನ್ನ ಕಾಡ್ತಾ ಇರುವ ರೀತಿ. ಲಾಹೋರ್, ಪಠಾಣ್ಕೋಟ್, ರಾವಲ್ಪಿಂಡಿ, ಪೇಶಾವರ ಇದೆಲ್ಲ ನಗರಗಳು ಇದೀಗ ಭಾರತದ ಪ್ರತಿ ದಾಳಿಯ ಉಗ್ರ ಸ್ವರೂಪವನ್ನ ಗಮನಿಸ್ತಾ ಇದೆ.